ನಾನು ಡಾಕ್ಟರ್ ಜ್ಯೋತಿ ಸ್ವರೂಪ್ ಅಂತ, ಕಿವಿ ಮೂಗು ಗಂಟಲು ತಜ್ಞ. ಈಗ ಕ್ಯಾನ್ಸರ್ ಅಂತಂದ್ರೆ ಅರ್ಬುದ ರೋಗ ಅಂತ ಹೇಳ್ತೀವಿ. ಆ, ಅದು ಯಾವ ದೇಹದ ಯಾವ ಭಾಗದಲ್ಲಿ ಬೇಕಾದ್ರೂ ಆಗ್ಬೋದು. ಬಾಯಿಯಲ್ಲಾದ್ರೆ ಮಾತ್ರ ನಾವು ಬಾಯಿ ಕ್ಯಾನ್ಸರ್ ಅಂತ ಹೇಳ್ತೀವಿ. ಆ, ಅದು ಬಾಯಿಯಲ್ಲಿ ಆಗ್ಬೋದು. ಬಾಯಿನ ಅಂದ್ರೆ ನಮ್ದು ದವಡೆ ಮತ್ತು ಚೀಕ್ ಒಳಗಡೆ ಒಳಗಡೆ ಭಾಗದಲ್ಲೂ ಆಗ್ಬೋದು. ಬಾಯಿಯ ಯಾವ ಭಾಗ ಅಂತಂದ್ರೆ, ಈಗ ಬಾಯಿನಲ್ಲಿ ನಮ್ಗೆ ಬಾಯಿ ಒಳಗಡೆ ಬಂದಾಗ ಒಂದು ನಮ್ದು ಚೀಕ್, ಇನ್ಸೈಡ್ ಪಾರ್ಟ್ ಆಫ್ ದ ಚೀಕ್, ಆಮೇಲೆ ಗಮ್ಸು, ಆಮೇಲೆ ಟಂಗ್, ನಾಲ್ಗೆ. ಸೊ ನಮ್ದು ನಾಲಿಗೆ ಎಡಭಾಗದಲ್ಲಿ ಅಂದ್ರೆ ನಾಲಿಗೆ ಒಂದು ಮೊನಚು ಭಾಗ ಇರುತ್ತಲ್ಲ, ಸೈಡಲ್ಲಿ ಆಗ್ತದೆ. ಆಮೇಲೆ ಗಮ್ಸಲ್ಲಿ ಆಗ್ತದೆ. ಆಮೇಲೆ ಚೀಕ್ದು ಒಳಭಾಗದಲ್ಲಿ, ಅದೇ ಕಾಮನ್, ಚೀಕ್ದು ಒಳಭಾಗ. ಯಾವ ಜಾಗದಲ್ಲಿ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ನೋವು ಬರೋದಿಲ್ಲ. ಅವರು ಆಹಾರ ತಿನ್ಬೇಕಾದ್ರೆ ಒಂದು ಸಮಸ್ಯೆ ಆಗ್ಬೋದು ನಾಲ್ಗೆ ಮೇಲೆ ಆದಾಗ. ಈ ಗಮ್ಸ್ ಅಲ್ಲಿ ಮತ್ತು ಚೀಕ್ ಒಳಭಾಗದಲ್ಲಿ ಆದಾಗ ಏನೋ ಉರಿ ಅಂತ ಬರ್ತಾರೆ. ಆಮೇಲೆ ಅಲ್ಸರ್, ಹುಣ್ಣಾಗಿದೆ ಅಂತ ಬರ್ತಾರೆ. ಸೊ ಉರಿ ಮತ್ತು ಹುಣ್ಣಾಗಿರೋದೇ ಕಾಮನ್ ಫಸ್ಟ್ ಸಿಂಪ್ಟಮ್. ಬಾಯಿ ಮುಖ್ಯವಾದ ಕಾರಣ ಬಾಯಿ ಕ್ಯಾನ್ಸರ್ ಆಗೋದಿಕ್ಕೆ ಟೊಬ್ಯಾಕೊ ಚೂಯಿಂಗ್. ನೀವೆಲ್ಲ ನೋಡಿದಿರ, ಎಲ್ಲರೂ ಈ ಕಡ್ಡಿ ಪುಡಿ, ತಂಬಾಕು, ಅದನ್ನ ಕೈನಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಬಿಟ್ಟು ಅದನ್ನ ನಾಲ್ಗೆ ಕೆಳಗೆ ಇಲ್ಲ ಗಮ್ಸು ಮತ್ತೆ ಚೀಕ್ ಮಧ್ಯೆ ಇಟ್ಕೊಳ್ತಾರೆ. ಅದು ತುಂಬಾ ಹೊತ್ತು ಅಲ್ಲೇ ಇರುತ್ತೆ. ಅವಾಗ ಟೊಬ್ಯಾಕೋದಲ್ಲಿರೋ ಎಲ್ಲ ಕ್ಯಾನ್ಸರ್ ಮಾಡುವಂತ ಗುಣಗಳೆಲ್ಲ ನಮ್ಮ ಚರ್ಮ ಒಳಗಡೆ, ಬಾಯಿ ಒಳಗಡೆ ಚರ್ಮನ ಸುಟ್ಟು ಅದನ್ನ ಕ್ಯಾನ್ಸರ್ ಬರೋ ತರ ಮಾಡುತ್ತೆ. ಇದು ಒಂದು ಟೊಬ್ಯಾಕೊ. ಇನ್ನೊಂದು ಸ್ಮೋಕಿಂಗ್. ಸೊ ಸ್ಮೋಕಿಂಗು ದೇಹದ ಯಾವ ಭಾಗದಲ್ಲಿ ಬೇಕಾದ್ರೂ ಕ್ಯಾನ್ಸರ್ ಮಾಡ್ಬೋದು. ಅದರಲ್ಲಿ ಮುಖ್ಯವಾಗಿ ಬಾಯಿ ಕ್ಯಾನ್ಸರ್ ಮಾಡೋದು ತುಂಬಾನೇ 100% ಮಾಡುತ್ತೆ ಅಂತ ಸ್ಮೋಕರ್ಸ್ ಇಲ್ಲಿ ಒಂದು. ಇನ್ನೊಂದು ಕೆಲವು ಭಾಗದಲ್ಲಿ, ಎಸ್ಪೆಷಲಿ ನಮ್ಮ ಆಂಧ್ರ ಪ್ರದೇಶ್ ಆ ಕಡೆಯಲ್ಲಿ ರಿವರ್ಸ್ ಸ್ಮೋಕಿಂಗ್ ಅಂತ, ಅಂದ್ರೆ ಉರಿತಾ ಇರೋ ಬೀಡಿನ ಬಾಯಿ ಒಳಗಡೆ ಇಟ್ಟು ಸ್ಮೋಕ್ ಮಾಡ್ತಾರೆ. ಅವರಲ್ಲಿ ರಿಸ್ಕ್ ತುಂಬಾನೇ ಇರುತ್ತೆ. ಒಂದು ಇದು ಟೊಬ್ಯಾಕೊ. ಮತ್ತೆ ಇದು ಆಲ್ಕೋಹಾಲ್ ಆಲ್ಸೋ ಒನ್ ಆಫ್ ದ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಆಮೇಲೆ ಬೇರೆ ಏನು ಇಲ್ದೇನೂ ಬರ್ಬೋದು. ಯಾಕಂದ್ರೆ ನಾವು ಕೆಲವ್ರು ಬರ್ತಾರೆ ಪೇಷಂಟ್, ನಾವು ನೋಡ್ತೀವಿ ಕ್ಯಾನ್ಸರ್ ಇರುತ್ತೆ, ಅವ್ರಿಗೇನು ಏನು ಸಿಂಪ್ಟಮೇ ಇರೋದಿಲ್ಲ, ಅಂದ್ರೆ ಏನು ಲೈಕ್ ಟೊಬ್ಯಾಕೊ ಇರೋದಿಲ್ಲ, ಸ್ಮೋಕಿಂಗ್ ಇರೋದಿಲ್ಲ. ಒಂದು. ಇನ್ನೊಂದು ನಾಲ್ಕನೇದು ಬಂದು ಶಾರ್ಪ್ ಟೂತ್. ಈಗ ಹಲ್ಲು ಚೂಪ್ ಇರುತ್ತೆ, ಯಾವ ಕಾರಣಕ್ಕೆ ಬೇಕಾದ್ರೂ ಆಗ್ಬೋದು, ಸೌದಿರ್ಬೋದು ಇದು. ಸೊ ನಾಲ್ಗೆದು ಸೈಡ್ ಭಾಗ ಆ ಚೂಪ್ ಆಗಿರೋ ಹಲ್ಗೆ ಚುಚ್ತಾ ಇರುತ್ತೆ. ಕಾನ್ಸ್ಟೆಂಟ್ ಇರಿಟೇಷನ್ ಆಗಿ ನಾಲ್ಗೆ ಕ್ಯಾನ್ಸರ್ ಬರುತ್ತೆ. ಬಾಯಿ ಕ್ಯಾನ್ಸರ್ ಪತ್ತೆ ಹಚ್ಚೋದು ತುಂಬಾ ಸುಲಭ. ಯಾಕೆಂದ್ರೆ ಪೇಷಂಟ್ ಬಂದು ನಮ್ಗೆ ಬಾಯಿ ಉರಿ ಆಗ್ತಾ ಇದೆ, ಆಮೇಲೆ ನನಗೆ ಬಾಯಲ್ಲಿ ಹುಣ್ಣಾಗ್ತಾ ಇದೆ ಅಂದಾಗ ಯಾವ್ದೋ ಒಂದು ಸ್ಮಾಲ್ ಟಾರ್ಚ್ ಇಟ್ಕೊಂಡು ನಾವು ಬಾಯಿ ತೆಗೆದು ನೋಡಿದ್ರೆ ಕಂಡುಬಿಡುತ್ತೆ ಅದು ಯಾವ ಜಾಗದಲ್ಲಿ ಇರುತ್ತೆ ಅಂತ. ಸ್ವಲ್ಪ ಬಾಯಿಯ ಹಿಂಭಾಗ, ಅಂದ್ರೆ ನಾವು ಉಗುಳು ನುಂಗ್ತೀವಲ್ಲ ಆ ಭಾಗದಲ್ಲಿದ್ದಾಗ ನಾವು ಅದನ್ನ ಸ್ವಲ್ಪ ಎಂಡೋಸ್ಕೋಪು ಅದೆಲ್ಲ ಮಾಡಿ ನೋಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಅದನ್ನ ಕಣ್ಣಿಗೆ ಕಾಣುತ್ತೆ ಬೇಗ. ಅದಾದ್ಮೇಲೆ ನಾವು ಕಂಡ ತಕ್ಷಣ ಅದನ್ನ ಬಯಾಪ್ಸಿ ಅಂತ ಮಾಡ್ತೀವಿ. ಬಯಾಪ್ಸಿ ಅಂತಂದ್ರೆ ಅದ್ರದ್ದು ಒಂದು ಪೀಸ್ ತಕೊಂಡು ಪರೀಕ್ಷೆ ಕಳಿಸ್ತೀವಿ ಪೆಥಾಲಜಿಗೆ. ಅದರಲ್ಲಿ ನಮ್ಗೆ ಪ್ರೂವ್ ಆಗುತ್ತೆ ಕ್ಯಾನ್ಸರ್ ಅಲ್ವಾ. ಡಿಪೆಂಡ್ ಆನ್ ಸ್ಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಅದು ಎಕ್ಸ್ಟೆಂಟ್ ಅಂತ ಹೇಳ್ತೀವಿ. ಬರೀ ಚರ್ಮ ಒಳಪದರಕ್ಕೆ ಮಾತ್ರ ಹೋಗಿರುತ್ತಾ, ಇಲ್ಲ ತುಂಬಾ ಡೀಪ್ ಹೋಗಿ ಅಲ್ಲಿ ಬಾಯಿನ ಈ ನಮ್ಮ ಹಲ್ಲು ಮೂಳೆ ಎಲ್ಲ ಇರುತ್ತೆ ಅಲ್ಲಿವರೆಗೂ ಹೋಗಿರುತ್ತಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನಿಷಿಯಲ್ ಸ್ಟೇಜಸ್ ಬಂದ್ರೆ ಚೆನ್ನಾಗಿ ಆಪರೇಷನ್ ಮಾಡ್ಬೋದು. ಒಂದು ನಾನು ಅವಾಗ್ಲೇ ಹೇಳ್ದಂಗೆ ಟೊಬ್ಯಾಕೊ ಚೂಯಿಂಗು, ಗುಟ್ಕಾ, ಆಮೇಲೆ ಸ್ಮೋಕಿಂಗ್, ಇದೇ ಮೇಯ್ನು ನಮ್ಗೆ. ಹಂಗಾಗಿ ನಮ್ಮ ದೇಶದಲ್ಲಿ ಅದು ಕಾಮನ್ ಆಗಿದೆ. ನೀವು ಎಲ್ಲೇ ನಡ್ಕೊಂಡು ಹೋಗ್ಬೇಕಾದ್ರೂ ನೋಡಿರ್ಬೋದು. ಈಗ ಸ್ಮೋಕಿಂಗಿಗೆ ರೆಸ್ಟ್ರಿಕ್ಷನ್ ಇಲ್ಲ. ಆಲ್ಕೋಹಾಲ್ ತಗೋಬೇಕು ಅಂದ್ರೆ ಬಾರ್ಗೆ ಹೋಗ್ಬೇಕು,
ಸ್ಮೋಕಿಂಗ್ ಎಲ್ಲಿ ಬೇಕಾದ್ರೂ ನಿಂತ್ಕೊಂಡು ಸ್ಮೋಕ್ ಮಾಡ್ತಾರೆ. ಆಮೇಲೆ ಟೊಬ್ಯಾಕೊ ಚೂಯಿಂಗ್ ಎಲ್ಲಿ ಬೇಕಾದ್ರೂ ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಿರ್ಬೋದು ಎಲ್ಲ. ಆಮೇಲೆ ಎಸ್ಪೆಷಲಿ ತರಕಾರಿ ಮಾರೋರ ಹತ್ರ ನೋಡಿದ್ರಿ ನೀವು, ಅವರೆಲ್ಲ ತರಕಾರಿ ಮಾರ್ತಿರ್ತಾರೆ, ಕೂತೇ ಇರ್ತಾರೆ, ಬಟ್ ಟೊಬ್ಯಾಕೊ ಚೂ ಮಾಡ್ತಾನೆ ಇರ್ತಾರೆ. ಆಮೇಲೆ ಈ ಕೂಲಿ ಮಾಡೋರು ಅಂದ್ರೆ ಈ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಎಲ್ಲ, ಅಂದ್ರೆ ನೀವು ಒಂದು ನಿಮ್ ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ 100 ಜನ ನೋಡಿದ್ರೆ ನೀವು ಒಂದು 50 to 60% ಜನ ಐದರ್ ಸ್ಮೋಕ್ ಮಾಡ್ತಿರ್ತಾರೆ, ಇಲ್ಲ ಟೊಬ್ಯಾಕೊ ಚೂ ಮಾಡ್ತಾರೆ, ಇಲ್ಲ ಗುಟ್ಕಾ ಹಾಕ್ತಿರ್ತಾರೆ. ಸೊ ಇದನ್ನ ಒಂದು ಅವ್ರಿಗೆ ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಕೊಟ್ರೆ ನಾವು, ಅಂದ್ರೆ ಎಲ್ಲ ಕಡೆ ನೋಡಿರ್ತೀರ ನೀವು, ಟಿವಿನಲ್ಲಿ ತೋರಿಸ್ತಾರೆ, ಆಮೇಲೆ ಫಿಲಮ್ ಸ್ಟಾರ್ಟ್ ಆಗೋಕ್ ಮುಂಚೆ ತೋರಿಸ್ತಾರೆ, ರಾಹುಲ್ ದ್ರಾವಿಡ್ ಬಂದು ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಆಮೇಲೆ ಎಲ್ಲ ಕಡೆ ಹೋರ್ಡಿಂಗ್ಸ್ ಹಾಕಿರ್ತಾರೆ, ಆಮೇಲೆ ಸಿಗರೇಟ್ ಪ್ಯಾಕ್ ಮೇಲೆ ಬರ್ದಿರ್ತಾರೆ. ಅಂದ್ರೆ ಏನ್ ಮಾಡಿದ್ರು ಜನಕ್ಕೆ ಆ ಅವೇರ್ನೆಸ್ ನಾವು 1 to 1 ಕೊಡೋವರೆಗೂ ಅದು ಕಡಿಮೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ.